ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮತ್ತೊಮ್ಮೆ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಹಿಂದಿನ 2 ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ಪಠ್ಯಪುಸ್ತಕದಲ್ಲಿನ ಅಧ್ಯಾಯ 1 ಸಂಖ್ಯೆಗಳನ್ನು ತಿಳಿಯುವುದು ಈ ಒಂದು ಟಾಪಿಕಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಲೆಕ್ಕಗಳನ್ನು ನಿಮಗೆ ಬಿಡಿಸಿ ತಿಳಿಸಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿಯನ್ನು ಅಳವಡಿಸಿಕೊಂಡು ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಬರಿಬೇಕು ಮತ್ತು ಯಾವ ರೀತಿಯಾಗಿ ಓದಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ನೋಡಿ, ಈಗ ಮೊದಲಿಗೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿನ ಸ್ಥಾನ ಬೆಲೆ ಕೋಷ್ಟಕವನ್ನು ನಾನೀಗ ಹಾಕಿದ್ದೀನಿ, ಹೌದಾ? ನೋಡಿ, ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಹೌದಾ? ಇದು ಸ್ಥಾನ ಬೆಲೆಯ ಕೋಷ್ಟಕ. ಈ ಕೋಷ್ಟಕಕ್ಕೆ ಅನುಸಾರವಾಗಿ ನಾವೀಗ ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಏನು ಮಾಡೋಣ, ಬರಿತಾ ಹೋಗೋಣ, ಹೌದಾ? ನೋಡಿ, ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಯಾವುದಾದ್ರೂ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಅದನ್ನು ಭಾರತೀಯ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ನೋಡೋಣ. ನೋಡಿ, ಇದೊಂದು ಸಂಖ್ಯೆ ಇದೆ, ಹೌದಾ? ಈ ಸಂಖ್ಯೆಯನ್ನು ನಾವು ಫಸ್ಟಿಗೆ ಅಲ್ಪ ವಿರಾಮ ಹೇಗೆ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ಲಕ್ಷ ಕೊಟ್ಟು ಕೇಳಿ. ಸ್ಟಾರ್ಟಿಂಗು 3 ಸಂಖ್ಯೆಗೆ ಬಿಟ್ಟು ನಾವೇನು ಮಾಡಬೇಕು, ಅಲ್ಪ ವಿರಾಮವನ್ನು ಹಾಕಬೇಕು, ಹೌದಾ? ನೆಕ್ಸ್ಟು 2 ಗುಂಪು ಮಾಡ್ತಾ ಹೋಗಬೇಕು. ಇದು ಭಾರತೀಯ ಪದ್ಧತಿಯಲ್ಲಿ ಸ್ಟಾರ್ಟಿಂಗು 3 ಸಂಖ್ಯೆ ಬಿಟ್ಟು ಅಲ್ಪ ವಿರಾಮ ಹಾಕಬೇಕು, ಆಮೇಲೆ 2 ಹಾಕ್ತಾ ಹೋಗಬೇಕು. ಇವಾಗ ಈ ಅಲ್ಪ ವಿರಾಮದ ಪ್ರಕಾರನ ನಾವೇನು ಮಾಡಬೇಕು, ಇಲ್ಲಿ ಸಂಖ್ಯೆಗಳನ್ನು ಬರೆಯೋಣ. ಬಿಡಿ ಸ್ಥಾನದಿಂದ ಸಂಖ್ಯೆಗಳನ್ನು ಬರೆಯೋಣ. ನೋಡಿ, ಬಿಡಿ ಸ್ಥಾನದಲ್ಲಿ ಯಾವುದಿದೆ, 6. ನೆಕ್ಸ್ಟು 10ರ ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 8, 1000 ಸ್ಥಾನದಲ್ಲಿ 5, 10,000 ಸ್ಥಾನದಲ್ಲಿ 7, ಲಕ್ಷ 4, ಹೌದಲ್ಲ? ಈಗ ಓದಿ, ಏನಾಯ್ತು ಇವಾಗ, 4,75,806. ಅರ್ಥ ಆಯ್ತಲ್ಲ? ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಭಾರತೀಯ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ನಾವು ಬರಿಬೇಕು ಮತ್ತು ಓದಬೇಕು ಅನ್ನುವಂಥದ್ದು ನಮಗೆ ಈ ಒಂದು ಎಕ್ಸಾಂಪಲ್ ಮುಖಾಂತರ ಗೊತ್ತಾಗುತ್ತೆ. ಸ್ಥಾನ ಬೆಲೆ ಕೋಷ್ಟಕ ಹಾಕಿಬಿಟ್ರೆ ಬಹಳಷ್ಟು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಹೌದಾ? ಇದನ್ನು ಯಾವ ರೀತಿಯಾಗಿ ಬರಿಬೇಕು ಅಂತಂದರೆ, ನೋಡಿ, ಅಕ್ಷರಗಳಲ್ಲಿ ಬರೆಯಿರಿ ಅಂತ ಕೇಳ್ತಿರ್ತಾರೆ. ಇವಾಗ 4,75,000 ಎಷ್ಟು ಮುಂದಿಂದು 806, ಹೌದಲ್ವಾ? ಅರ್ಥ ಆಯ್ತಲ್ಲ? ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಅದನ್ನು ಸ್ಥಾನ ಬೆಲೆಗನುಗುಣವಾಗಿ ಬರೆದು ಓದಿ ಮತ್ತೆ ಅಕ್ಷರದಲ್ಲಿ ಬರೆಯುವುದು, ಹೌದಾ? ಇನ್ನೊಂದು ಎಕ್ಸಾಂಪಲನ್ನು ನಾವೀಗ ನೋಡೋಣ. ನೋಡಿ, ಇನ್ನೊಂದು ಇವಾಗ ನೋಡಿ, ಇದೊಂದು ಸಂಖ್ಯೆ ಇದೆ, ಹೌದಾ? ಸ್ಟಾರ್ಟಿಂಗ್ ನಾವು ಫಸ್ಟ್ ಇವಾಗ ಏನು ಮಾಡಬೇಕು, ಅಲ್ಪ ವಿರಾಮವನ್ನು ಹಾಕಬೇಕು. ಹೇಳಿ ಇವಾಗ ನೋಡೋಣ. 3 ಬಿಟ್ಟು ಕೋಮಾ, ನೆಕ್ಸ್ಟು 2 ಗುಂಪು ಮಾಡ್ಕೊತ ಹೋಗಬೇಕು, ಹೌದಾ? ಇವಾಗ ಆಯ್ತಲ್ಲ? ಈಗ ಏನು ಮಾಡೋಣ, ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ಬರೆಯೋಣ. ಬಿಡಿ ಸ್ಥಾನದಿಂದ ಪ್ರಾರಂಭಿಸಬೇಕು. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ, 6, ನೆಕ್ಸ್ಟು 8, ನೆಕ್ಸ್ಟು 6, ನೆಕ್ಸ್ಟು 8, ನೆಕ್ಸ್ಟ್ 4, ನೆಕ್ಸ್ಟ್ 7, ನೆಕ್ಸ್ಟ್ 9, ಹೌದಾ? ಅವರು ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ನಾನು ಈಗೇನು ಮಾಡಿದ್ದೀನಿ, ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಹಾಕಿದ್ದೀನಿ. ಹಾಗಾದರೆ ಈಗ ಸ್ಥಾನ ಬೆಲೆಗೆ ಅನುಗುಣವಾಗಿ ಓದಿ. ನೋಡಿ, ಸ್ಥಾನ ಬೆಲೆ ಕೋಷ್ಟಕದ ಪ್ರಕಾರ 9 10 ಲಕ್ಷದ ಸ್ಥಾನದಲ್ಲಿದೆ, 7 ಲಕ್ಷ ಸ್ಥಾನದಲ್ಲಿದೆ. 2 ಗುಂಪುಗಳನ್ನು ಮಾಡಿಬಿಟ್ಟು ನಾವು ಓದಬೇಕು. ಇವಾಗ 97,48,686, ಹೌದಲ್ಲ? ಅದನ್ನ ಏನು ಮಾಡೋಣ, ಅಕ್ಷರಗಳಲ್ಲಿ ಅಥವಾ ಪದಗಳಲ್ಲಿ ಬರೆಯೋಣ. ನೋಡಿ, ನೀವು ಅನ್ಬೇಕು ಅಂತ ಬರಿಬೇಕು.
97,000 97 ಲಕ್ಷದ 48,000 48,686 ಹೌದಲ್ಲ? ಅರ್ಥ ಆಯ್ತಲ್ಲ? ನೋಡಿ ಇನ್ನೊಂದ್ಸರಿ ಕೋಷ್ಟಕವನ್ನು ನೋಡಿ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರ್ತಕ್ಕಂಥ ಸ್ಥಾನ ಬೆಲೆ ಕೋಷ್ಟಕ ಬಹಳಷ್ಟು ಇಂಪಾರ್ಟೆಂಟ್. ಇದು ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಈ ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಅಲ್ಲಿ ಬರೆದ್ಬಿಟ್ರೆ ನಮಗೆ ಓದಲಿಕ್ಕೆ ಈಜಿ ಆಗುತ್ತೆ ಮತ್ತು ಬರೀಲಿಕ್ಕೂ ಕೂಡ ಈಜಿ ಆಗುತ್ತೆ. ಇದು ಏನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಇರ್ತಕ್ಕಂಥ ಕೋಷ್ಟಕ. ಇನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಯಾವ ರೀತಿಯಾಗಿ ಸಂಖ್ಯೆಗಳನ್ನ ಬರಿಬೇಕು ಅನ್ನೋದನ್ನ ಈಗ ನೋಡೋಣ. ನೋಡಿ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ವ್ಯತ್ಯಾಸ ಆಗುತ್ತೆ. ಕೋಷ್ಟಕ, ಸ್ಥಾನ ಬೆಲೆ ಕೋಷ್ಟಕ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನೋಡಿ, ಇವಾಗ ಹೇಳ್ತೀನಿ. ಕೋಷ್ಟಕವನ್ನು ಹಾಕಿದ್ದೀನಿ, ಒಂದ್ಸರಿ ಅದರ ಬಗ್ಗೆ ಹೇಳ್ತೀನಿ ನೋಡಿ. ಬಿಡಿ, 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್. ಅರ್ಥ ಆಯ್ತಲ್ಲ? ನೋಡಿ, ಎಲ್ಲಿವರೆಗೆ ಸೇಮ್ ಬರುತ್ತೆ ಅಂತಂದರೆ 1000 ಸ್ಥಾನದವರೆಗೆ. ಬಿಡಿ, 10, 100, 1000 ನಾವು ಭಾರತೀಯ ಪದ್ಧತಿಯಲ್ಲಿಯೂ ಕೂಡ ಆ 4 ಸ್ಥಾನಗಳನ್ನು ನೋಡಿದ್ದೀವಿ. ಅಲ್ಲಿ 10,000 ಆಗುತ್ತೆ. ಇಲ್ಲಿ 10,000 ಆದ ತಕ್ಷಣ ಏನಾಗುತ್ತೆ, 100,000 ಬಂದ್ಬಿಡುತ್ತೆ. ಅಂದರೆ 1000ದು 3 ಗುಂಪು ಬರ್ತವೆ. ಇವು ಬಿಡಿಗಳಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದು 1000, ಇದು ಮಿಲಿಯನ್ 3, ಆಮೇಲೆ ಬಿಲಿಯನ್ 3. ಇದು ಕೋಷ್ಟಕವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಈ ಒಂದು ಕೋಷ್ಟಕೆಗೆ ಅನುಸಾರವಾಗಿ ನಾವೇನು ಮಾಡೋಣ, ಇವಾಗ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಒಂದು ಎಕ್ಸಾಂಪಲನ್ನು ನೋಡೋಣ. ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಫಸ್ಟ್ ನಾವು ಬರೆದ್ಬಿಟ್ಟು, ಇದೊಂದು ಸಂಖ್ಯೆ ಇದೆ ಅಂತ ಅನ್ಕೊಂಡು ಫಸ್ಟಿಗೆ ನಾನು ಇವಾಗ ಏನು ಹೇಳ್ತೀನಿ ಅಂತಂದರೆ, ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಯಾವ ರೀತಿಯಾಗಿ ಹಾಕಬೇಕು ಅನ್ನುವಂಥದ್ದನ್ನು ಸ್ವಲ್ಪ ನೋಡೋಣ. ಹೌದಾ? ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ಭಾರತೀಯ ಪದ್ಧತಿಯಲ್ಲಿ ಸ್ಟಾರ್ಟಿಂಗ್ 3 ಹಾಕಿ ಆಮೇಲೆ ಏನು ಮಾಡಿದ್ವಿ, 2 ಗುಂಪು ಮಾಡಿದ್ವಿ. ಆದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನಂದರೆ 3 ಗುಂಪನ್ನು ನಾವೇನು ಮಾಡಬೇಕು, ಇಲ್ಲಿ ಮಾಡ್ತಾ ಹೋಗಬೇಕು. ಇಲ್ಲಿ 5 ನಂತರ ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ಹಾಕೋದು, 3 ಗುಂಪು ಹಾಕೋದು. ನೆಕ್ಸ್ಟ್ ನೋಡಿ, ಇವಾಗ ಇದನ್ನು ಇಲ್ಲಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಹಾಕೋಣಂತ. ಹೌದಾ? ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ, 6, ನೆಕ್ಸ್ಟು 4, ನೆಕ್ಸ್ಟು 5, ನೆಕ್ಸ್ಟು 7, ನೆಕ್ಸ್ಟು 6, 6 ಆಯ್ತಲ್ಲ, 4, 9, 8 ಆಯ್ತಲ್ವಾ, 8, 9, 4, 6, 7, 5, 4, 6. ನೋಡಿ, ಎಲ್ಲಿ ತನಕ ಬಂತು, 10 ಮಿಲಿಯನ್ ಸ್ಥಾನದ ತನಕ ಬಂತು. ನಾನು ಏನು ಹೇಳಿದ್ದೀನಿ, 3 ಗುಂಪು ಮಾಡಿ ಓದಬೇಕು ಅಂತ. ಇವು 3 ಆಯಿತು, ಇವು 3, ನೆಕ್ಸ್ಟ್ ಇವು ಉಳಿದು. ಈಗ ಯಾವ ರೀತಿಯಾಗಿ ಆಗುತ್ತೆ ಹೇಳಿ ನೋಡೋಣ. ಬರೆಯೋದಾದರೆ ಅಕ್ಷರಗಳಲ್ಲಿ ಓದಬೇಕಲ್ಲ ಇದನ್ನು. 89 ಮಿಲಿಯನ್ ಸ್ಥಾನ ಇದೆಯಲ್ಲ ಇಲ್ಲಿ, ಮಿಲಿಯನ್ ಮತ್ತು 10 ಮಿಲಿಯನ್ ಇದೆಯಲ್ಲ, ಅದಕ್ಕೋಸ್ಕರ ಇದು 89 ಮಿಲಿಯನ್. ನೆಕ್ಸ್ಟ್ ನೋಡಿ, 467,000. ಹೌದಲ್ಲ, 467,000. 467,000. ನೆಕ್ಸ್ಟು 546. ಹೌದಲ್ವಾ, 546. ಇದನ್ನ ನಾವು ಪದಗಳಲ್ಲಿ ಬರೆಯುವುದು. ಇದನ್ನು ಕೇಳಿರ್ತಾರೆ, ಕೊಟ್ಟಿರ್ತಕ್ಕಂತಹ ಸಂಖ್ಯೆಯನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಪದಗಳಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ನೀವು ಈ ರೀತಿಯಾಗಿ ಹಾಕ್ಬಿಟ್ಟು ಬರಿಬೇಕು. ಇನ್ನೊಂದು ಎಕ್ಸಾಂಪಲ್ ಅನ್ನು ನಾನು ಹೇಳ್ತೀನಿ ನೋಡ್ರಿ. ಇನ್ನೊಂದು ಎಕ್ಸಾಂಪಲ್ ಅನ್ನು ಬಿಡಿಸೋಣ.
ಇದೊಂದು ಸಂಖ್ಯೆ. ಹೌದಾ? ಇವಾಗ ಏನು ಮಾಡಬೇಕು? ಫಸ್ಟಿಗೆ ಅಲ್ಪವಿರಾಮ ಹಾಕಬೇಕಲ್ಲ. ನೋಡಿ ಏನು ಹೇಳಿದ್ದೀನಿ, ಮೂರು ಗುಂಪು ಮಾಡಬೇಕು. ಇಲ್ಲಿ ಒಂದು ಅಲ್ಪವಿರಾಮ, ನೆಕ್ಸ್ಟ್ 1 2 3 ಇಲ್ಲೊಂದು ಅಲ್ಪವಿರಾಮ. ಎಷ್ಟು ಉಳಿದು? 3 ಈ ಕಡೆ ಎಷ್ಟಾದರೂ ಉಳಿಲಿ, ಆದರೆ ಈ ಕಡೆಯಿಂದ ಬರಬೇಕಾದ್ರೆ ನಾವು ಮೂರು ಗುಂಪುಗಳನ್ನು ಮಾಡ್ತಾ ಬರಬೇಕು. ಈ ಕಡೆಯಿಂದ ಮಾಡೋ ಹಾಗಿಲ್ಲ, ಈ ಕಡೆಯಿಂದನೇ ಮಾಡಬೇಕು. ಹಾಗಾದರೆ ಇದನ್ನು ಏನು ಮಾಡೋಣ? ಇವಾಗ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಹಾಕೋಣ. ನೋಡಿ ಈ ಕಡೆಯಿಂದನೇ ಹಾಕ್ತಾ ಹೋಗೋಣ. ಬಿಡಿ ಸ್ಥಾನದಲ್ಲಿ 1 5 7 6 9 ನೆಕ್ಸ್ಟು 6 4 5 6. ಹೌದಲ್ಲ? ಈಗ ಸಂಖ್ಯೆನ ಬರೆದ್ವಿ. ಎಲ್ಲಿ ತನಕ ಬಂತು ಇವಾಗ ಸಂಖ್ಯೆ? 100 ಮಿಲಿಯನ್ ತನಕ ಬಂದಿದೆ. ಅಂದರೆ ಇವಾಗ 6 5 4 ಒಂದು ಗುಂಪಾಯಿತು, ಆಮೇಲೆ 6 9 6 ಒಂದು ಗುಂಪಾಯಿತು, ನೆಕ್ಸ್ಟ್ ಇದು ಒಂದು ಗುಂಪು. ನೋಡಿ ಇಲ್ಲಿ ಮೂರು ಗುಂಪಾಗಿದೆ. ಇದನ್ನು ಯಾವ ರೀತಿಯಾಗಿ ಓದ್ಬೇಕು ನಾವು? ಓದಿ 654 ಮಿಲಿಯನ್. ಹೌದಲ್ಲ? ನೋಡಿ 654 ಮಿಲಿಯನ್. ಇದು ಇಂಪಾರ್ಟೆಂಟ್, ಇದು ಬರಿಬೇಕು ಹೀಗೆ. ಮಿಲಿಯನ್ 696. ಏನು 96? 1751. ಅರ್ಥ ಆಯ್ತಲ್ಲ? ಅಲ್ಲಿ 2 ಎಕ್ಸಾಂಪಲನ್ನು ಹೇಳಿದ್ದೀನಿ, ಇಲ್ಲಿಯೂ ಕೂಡ 2 ಎಕ್ಸಾಂಪಲನ್ನು ಹೇಳಿದ್ದೀನಿ. ಅಂದರೆ ಭಾರತೀಯ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಬರಿಬೇಕು ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಈಗ ನಾನು ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಆ ಸ್ಥಾನ ಬೆಲೆ ಕೋಷ್ಟಕವನ್ನು ಒಂದ್ಸರಿ ನೋಡಬೇಕು ನೀವು. ನೋಡಿ ಇನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. ಅದು ಸ್ಥಾನ ಬೆಲೆಗೆ ಅನುಗುಣವಾಗಿ ನಾವು ಅಲ್ಲಿ ಹಾಕೋಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿಯೂ ಕೂಡ ಏನಾಗಿರುತ್ತೆ ಅಂತಂದರೆ ಅದು ಕೂಡ ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್ 10 ಬಿಲಿಯನ್ 100 ಬಿಲಿಯನ್ ಅಂತ ಆಗುತ್ತೆ. ಹೌದಾ? ಇವಾಗ ಏನು ಮಾಡಿ ಅಂತಂದರೆ ನೀವು 12ನೇ ಒಂದು ಪೇಜ್ನಲ್ಲಿ ನಿಮಗೆ ಸಾಕಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಹೌದಾ? ಅವುಗಳನ್ನು ಬಿಡಿಸಲು ಪ್ರಯತ್ನ ಮಾಡಿ. ಈ ವಿಡಿಯೋನ ನೋಡಿರ್ತಕ್ಕಂಥ ತಮಗೆಲ್ಲ ಧನ್ಯವಾದಗಳು. ಮತ್ತು ಮನೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತು ಚೆನ್ನಾಗಿ ಓದಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮುಂದಿನ ಟಾಪಿಕನ್ನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.